ಇನ್ನೇನು ಬಿಗ್ ಬಾಸ್ ಫೈನಲ್ ಹತ್ರಕ್ಕೆ ಬಂದಿದೆ. ಸೊ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಜನಗಳಲ್ಲಿ ಭಾಳ ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ಅಂತಲೇ ಇಲ್ಲೊಂದು ಸ್ವಲ್ಪ ಜನಗಳು ನಿಂತಿದ್ದಾರೆ. ಅವ್ರ ಹತ್ರ ಅವ್ರ ಒಪಿನಿಯನ್ ಏನು ಅಂತ ಕೇಳೋಣ, ಬನ್ನಿ ನೋಡೋಣ. ಇಲ್ಲಿ ಬಿಗ್ ಬಾಸು ಫೈನಲಿಗೆ ಬಂದಿದೆ. ಸೊ ಬಿಗ್ ಬಾಸಲ್ಲಿ ಈ ಸಲ ಯಾರು ಗೆಲ್ಬೋದು? ಹೇಳ್ರಪ್ಪ, ಹೇಳ್ರು. ಎಲ್ಲರೂ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾರ್ತಿಕ್ಗ. ಕಾರ್ತಿಕ್ ಯಾಕೆ ಇಷ್ಟನೋ ಎಲ್ಲರಿಗೂ? ಕಾರ್ತಿಕ್ ಯಾಕಂದ್ರೆ ತುಂಬಾ ಶ್ರಮಜೀವಿ, ಎಫಿಡೆಂಟ್ ಆಗಿ ಆಡ್ತಾರ ಅನ್ನೋದ್ರ ಅವ್ನ ಒಬ್ನೇನೆ. ಎಲ್ಲಾರನು ಎದುರಾಕೊಂಡೇ ಆಗ್ಲಿ, ಒಬ್ಬ ಸ್ನೇಹಜೀವಿ ಆಗ್ಲಿ, ಯಾವ ಸಮಯದಲ್ಲಿ ಹೆಂಗ್ ಆಟ ಆಡ್ಬೇಕು ಅಂತ ತಿಳ್ಕೊಂಡಿರೋನು ಅವ್ನ ಒಬ್ನೇನೆ. ಅದರಿಂದ ನಾವೆಲ್ಲರೂ ಕಾರ್ತಿಕ್ಗೆ ಸಹಾಯ ಮಾಡ್ತೀವಿ, ಹಾಗೆ ಅವನ್ಗೆ ಸಪೋರ್ಟ್ ಮಾಡ್ತೀವಿ. ಸಂಗೀತ ಯಾಕೆ ಮಾಡಬಾರ್ದು ಅಂತ? ಅವಳು ಸಂಗೀತ ದೊಡ್ಡ ಫ್ರಾಡ್ ಅನ್ಸ್ತಾ ಇದು ಆಕ್ಚುಲಿ ಚೆನ್ನಾಗಿರೋದು. ಡೌರಾಣಿ, ಅವಳು ಡೌ ಮಾಡ್ಕೊಂಡೇ ಬಂದವಳೆ. ಕಾರ್ತಿಕ್ ನ ಯಾವ ಟೈಮ್ ಅಲ್ಲಿ ಹೆಂಗ್ ಬಳಸ್ಕೋಬೇಕಂತ ತಿಳ್ಕೊಂಡಿರೋಲ್ಲ ಅಂದ್ರೆ ಅವಳು ಒಬ್ಳೇನೆ ಅಂತ. ಅದೆಲ್ಲ ಅನ್ನಕ್ ತಪ್ಪಾಗುತ್ತೆ. ನಾವು ಬಿಗ್ ಬಾಸ್ ಅಲ್ಲಿ ಅವಳ ಗೇಮ್ ನ ಅವಳು ಆಟ ಆಡ್ತಾ ಇದ್ದಾಳೆ, ಅವಳು ಏನ್ ಮಾಡೋದು ಅದ್ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಅದು ಏನ್ ಹಂಗ ಅನ್ನೋದು ತಪ್ಪಾಗುತ್ತೆ. ನಾವು ಇಲ್ಲೊಬ್ರು ನಿಂತಿದಾರ ಪಾಪ, ಏನ್ ಹೇಳೋಣ ಮುಖ ವಿಸ್ಮಿತವಾಗಿ. ಹೇಳಪ್ಪ ಏನಿಲ್ಲ, ನಮ್ ಸಪೋರ್ಟ್ ಕಾರ್ತಿಕ್ ವಿನ್ ಆಗ್ಬೇಕು. ನಾವೆಲ್ಲ ಕಾರ್ತಿಕ್ ಸಪೋರ್ಟರೇ. ನೀನ್ ನೋಡಿದ್ರೆ ವರ್ತೂರ್ ಸಂತೋಷ ಇದು ಸಪೋರ್ಟರ್ ಅನ್ಸುತ್ತೆ. ಇಲ್ಲ ವರ್ತೂರ್ ಸಂತೋಷ್ ಅವ್ರು ಇಷ್ಟ ಆಯ್ತಾರೆ, ಬಟ್ ನಮ್ ಸಪೋರ್ಟ್ ಕಾರ್ತಿಕ್. ಹಾಗೆ ಆನೆ ವಿನಯ್ ಬಗ್ಗೆ ಏನ್ ಹೇಳ್ತೀರಾ? ಒಪಿನಿಯನ್ ಚೆನ್ನಾಗಿ ಆಡ್ತಾವ್ರ ಗೇಮು ಹೆಂಗೆ? ವಿನಯ್ ಬಂದ್ಬಿಟ್ಟು ಅವ್ನು ಏನ್ ಮಾಡಿದಾನೆ, ವಿನಯ್ ಏನ್ ಮಾಡಿದಾನೆ ಫಸ್ಟ್ ಆಫ್ ಆಲ್ ಹೇಳಕ್ ಹೇಳ್ರಿ. ಅವ್ನಿಗೆ ಬರೀ ಜಗಳ, ಅಗ್ರೆಸಿ ಜಗಳ. ವಿನಯ್ ಒಂದು ಗುಂಪು ಕಟ್ಕೊಂಡು ಒಂದು ಗುಂಪುಗಾರಿಕೆ ಮಾಡಿ ಇವತ್ತು ಅವನು ಒಬ್ಬ ಸಿಂಗಲ್ ಆಗಿ ನಿಂತ್ಕೊಂಡಿದ್ದಾನೆ ಅಷ್ಟೇ. ಆ ಗುಂಪಲ್ಲಿ ಇರೋರೆಲ್ಲ ಮನೆಗೆ ಹೋದ್ರು, ಇನ್ಕ್ಲೂಡಿಂಗ್ ನಮ್ರತನ ಓದ್ಲಿ ಈ ವೀಕ್. ಎಲ್ರು ಮನೆಗೆ ಹೋಗಿ ಪಾಚ್ಕೊಂಡವ್ರು, ಅವ್ನು ಮಾತ್ರ ಉಳಿದವನೆ. ಈಗ ಆಯ್ತಪ್ಪ, ನೀವೆಲ್ಲ ಕಾರ್ತಿಕ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಸೊ ಕಾರ್ತಿಕ್ದು ಈಗ ಬಂದಿರೋ ಈ ಎಪಿಸೋಡ್ ಪ್ರಕಾರ 2 weeks ಇಂದ ಆಟ ಎಲ್ಲ ಸ್ಲೋ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅವನ್ಗೆ ಕಾರ್ತಿಕ್ಗೆ ಚಾನ್ಸ್ ಕೊಡ್ಲಿಲ್ಲ. ಏನಕ್ಕಂದ್ರೆ ಅದು ಇಂಡಿವಿಜುವಲ್ ಆಟ ಇತ್ತು, ಅವ್ನ್ ಗೆಲ್ತಾನೆ ಅಂದ್ಬಿಟ್ಟು ಅವ್ನ್ಗೆ ಕಾರ್ತಿಕ್ಗೆ ಚಾನ್ಸ್ ಕೊಡ್ಲಿಲ್ಲ. ಅಲ್ಲಿಂದ ಅವ್ನ ಆಟ ಲೋ ಆಯ್ತು. ಬಟ್ ಹಂಗಂತ ಹೇಳಿ ಅವನು ಕಿಚನ್ ಅಲ್ಲಿ ಇಲ್ಲ, ಆಮೇಲೆ ಅಡ್ಗೆ ಮಾಡೋದ್ರಲ್ಲಿ, ಡ್ಯಾನ್ಸ್ ಅಲ್ಲಿ, ಸಿಂಗಿಂಗ್ ಅಲ್ಲಿ ಯಾವ್ದ್ರಲ್ಲಿನೂ ಕಮ್ಮಿ ಇಲ್ಲ ಅವನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾರ್ತಿಕ್ ಬಿಗ್ ಬಾಸ್ ಮೆಟೀರಿಯಲ್. ಆ ಮನುಷ್ಯ ಏನ್ ಮಾಡಿಲ್ಲ, ಕುಣಿಸವನೆ, ಕುಂದಿದಾನೆ, ಆಡವನೆ, ಆಡ್ಸಿದಾನೆ, ಅಡ್ಗೆ ಮಾಡವನೆ, ಡ್ಯಾನ್ಸ್ ಮಾಡವನೆ, ಹತ್ತಿದಾನೆ, ಲವ್ ಮಾಡವನೆ, ಫ್ರೆಂಡ್ಶಿಪ್ ಮಾಡವನೆ, ಜಗಳ ಮಾಡವನೆ. ಇನ್ನ ಏನ್ರಿ ಬೇಕು? ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡೋಣ ಅಂದ್ರೆ ಆಲ್ರೌಂಡರ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ. ನೀನ್ ನಿಜ ಇದನ್ನೆಲ್ಲ ಹೇಳ್ತಾ ಇರೋದ್ ನೋಡ್ಬಿಟ್ರೆ ನನಗೆ ಎಲ್ಲಿ ಮ್ಯಾಕಿಕ್ ಹೋಗ್ಬಿಟ್ಟಿ ಅಂತ ಭಯ ಆಗೋಗ್ಬಿಡ್ತು. ಉಸಿರು ಕಟ್ಟಿ ಹೇಳ್ತಾ ಇದೀರಲ್ಲ ಅದಕ್ಕೆ. ಅದು ಅಭಿಮಾನ ರೀ, ಕಾರ್ತಿಕ್ ಇರೋ ಅಭಿಮಾನ ರೀ. ಓಕೆ, ಇನ್ಯಾರದಾರೆ? ಇನ್ಯಾರು ಇಷ್ಟ ನಿಮಗೆ? ಕಾರ್ತಿಕ್ ಬಿಟ್ರೆ ಏನ್ ಬೇರೆ ಯಾರು ಇಷ್ಟ ಇಲ್ಲ. ಯಾಕಂದ್ರೆ ನಾವು ನೋಡಿರೋಂತ 15 week ಅಲ್ಲಿ ನಿಜವಾಗ್ಲೂ ಆಟ ಅಂದ್ರೆ ಕಾರ್ತಿಕ್ದೇ ಆಟ. ಸಂಗೀತ ಮತ್ತೆ ಕರ್ನಾಟಕ ಕ್ರಶ್ ಅಂತ ಎಲ್ಲ ಕರಿತಾ ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಕರ್ನಾಟಕ ಕ್ರಶ್ ಇದಾಳೆ. ಎರಡನೇ ವಾರದಲ್ಲೇ ಕ್ರಾಶ್ ಆಗೋಗ್ಬಿಟ್ಟವಳೆ. ಜನನೇ ನೋಡೋರು ಅದ್ನ ಮಿಡ್ ವೀಕ್ ಅಲ್ಲಿ. ಇಲ್ಲಿ ಹೇಳ್ತೀನಿ ಕೇಳೋ, ಬಿಗ್ ಬಾಸ್ ಅಲ್ಲಿ ವಿನ್ ಆಗೋ ಟೈಮ್ ಅಲ್ಲಿ ಸುದೀಪ್ ಸರ್ ಕೈಯಲ್ಲಿ ಒಂದ್ ಕೈ ಅವಳದು ಇರುತ್ತೆ, ಇದು ಖಂಡಿತ ಇರುತ್ತೆ. ಬಟ್ ವಿನ್ ಆಗಲ್ಲ ಅಷ್ಟೇ. ಮತ್ತೆ ಆಗ್ತಾಳೆ ಅನ್ನೋದು ನನ್ಗೆ 90% ಐತೆ. ನೀವು ನೋಡಿ 100 ಇದೆ, 100% ಇದೆ. ಓಕೆ, ನಿಮ್ 100 200 ಇರ್ಲಿ, ತುಕಾಲಿ ಹೇಳಿದಂಗೆ 100 200 ಅವ್ರು ಕೇಳ್ತಾರೆ ಅಂತ ತುಕಾಲಿ ಹೇಳಿದಾನೆ. ಒಬ್ಬ ಮನುಷ್ಯ ಅಂದ್ಮೇಲೆ ಏಳು ಬೀಳು ಅದು ಇದ್ದೇ ಇರ್ತದೆ. ಅವನು ಎಲ್ಲಾರ್ದು ಫಸ್ಟ್ ಆಗೈತೆ, ಒಂದು ಸ್ವಲ್ಪ ಲಾಸ್ಟ್ ಆಗೈತೆ. ಒಬ್ಬ ಮನುಷ್ಯ ಅಂದ್ರೆ ಅವಳು ನಗು ಎಲ್ಲ ಬಂದೇ ಬರುತ್ತೆ, ಸಹಜ. ಅದು ಒಂದ್ ವಾರ ಡಲ್ ಆಗೋನೆ, ಹಾಗಂತ 14 ವಾರ ಆಡಿದ್ದು ನಾವು ಅದನ್ನ ಮರಿಬಾರ್ದು. ಈಗ ನೀವೆಲ್ಲ ಏನೋ ಕಾರ್ತಿಕ್ ವಿನ್ ಆಗ್ತಾನೆ ಅಂತ ಹೇಳ್ತೀರಾ. ಬಟ್ ಜನಗಳ ಒಪಿನಿಯನ್ ಬಂದ್ಬಿಟ್ಟು ನಾನು ಬೇರೆ ಕಡೆ ಎಲ್ಲ ಇಂಟರ್ವ್ಯೂ ಮಾಡಿದಾಗ ಸೊ ಕೇಳಿದಾಗ ಎಲ್ಲ ಡ್ರೋನ್ ಪ್ರತಾಪ್ ವಿನ್ ಆಗ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅದೇ ಹೇಳೋದು. ಆಗ್ಬಹುದು, ಯಾಕಂದ್ರೆ ಅವನ್ಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ, ಸಪೋರ್ಟಿಂಗ್ ಇದೆ, ಆಗ್ಬಹುದು, ಹೇಳಕ್ ಆಗಲ್ಲ. ಬಟ್ ಆದ್ರೆ ಕಾರ್ತಿಕ್ ಗೆಲ್ಬೇಕು. ಡ್ರೋನ್ ಪ್ರತಾಪ್ ಏನು ಆಟ ಆಡಿಲ್ಲ. ಬೇರೆಯವ್ರು ಗೋಲ್ಸ್ಕೊಂಡ್ರೆ ಡ್ರೋನ್ ಪ್ರತಾಪ್ದು ತುಂಬಾ ಕಮ್ಮಿ ಇದೆ. ಈ 2 week ಇಂದ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡೋದು, ಅದು ಮಾಡೋದು, ಟಿಕೆಟ್ ಫಿನಾಲೆ ಸಿಗುತ್ತೆ ಅಂದ್ಬಿಟ್ಟು ಫಿನಾಲೆಗೆ ಹೋಗ್ಬೇಕಂತ ಹೇಳಿ ಮಾಡಕ್ಕೆ, ಅದೆಲ್ಲ ದೀಪಾವಳಿಗೆ, ಸಂಕ್ರಾಂತಿಗೆ, ಗೌರಿ ಹಬ್ಬಕ್ಕೆ ಆಡೋರೆಲ್ಲ ಗೆಲ್ಲಲ್ಲ. ಫಸ್ಟ್ ಇಂದಾನು ಇಲ್ಲಿ ಗಂಟ ಆಡೋರೆ ಬಿಗ್ ಬಾಸ್ ಗೆಲ್ಲೋದು. ರೈಟ್ ಪಾಯಿಂಟ್ ಹೇಳಿದೀರಾ. ಇನ್ನು ಯಾರಿದ್ದಾರೆ ಅಂದ್ರೆ ತುಕಾಲಿ ಸಂತೋಷ್ ಎಂಟರ್ಟೈನರ್, ಹಾಗೆ ಮನೋರಂಜನೆ ನೀಡೋದ್ರಲ್ಲಿ ಅವನೇ ಬಿಗ್ ಬಾಸ್ ಅಲ್ಲಿ ನಂಬರ್ 1. ಸೊ ಅವನ ಬಗ್ಗೆ ನಿಮ್ ಒಪಿನಿಯನ್? ತುಕಾಲಿದು ಎಂಟರ್ಟೈನ್ಮೆಂಟ್ ಡೇ 1 ಇಂದ ಇದ್ದಿಲ್ಲ. ಇತ್ತೀಚೆಗೆ ಎಲ್ಲೋ ನಾನು ಲೋ ಆಗ್ತಾ ಇದೀನಿ ಅಂತ ಗೊತ್ತಾದ್ಮೇಲೆ ತುಕಾಲಿದು ಎಂಟರ್ಟೈನ್ಮೆಂಟ್ ಜಾಸ್ತಿ ಆಯ್ತು. ಆಮೇಲೆ ಎಲ್ಲಾರ್ಗು ರಿವರ್ಸ್ ಹಾಕೊಂಡು ಹೋಗ್ದ.
ಹಂಗನು ಜೆನ್ಯೂನ್ ಆಗಿಲ್ಲ ತುಕಾಲಿ, ಅದಕ್ಕೋಸ್ಕರ ಸ್ವಲ್ಪ ಬಿಗ್ ಬಾಸ್ ಗೆ ವಿನ್ ಆಗೋ ಚಾನ್ಸ್ ಕಮ್ಮಿ ಇದೆ. ಅವನು ಸೀಮಿತ ಆಗಿದ್ ಬರೀ ಬೀನ್ ಬ್ಯಾಗ್ ಅಷ್ಟೇ, ಅದನ್ನ ಬಿಟ್ಟು ಅವ್ನು ಎಲ್ಲೋ ಅವ್ನ್ ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಕಾಮಿಡಿ ಅವ್ನು ಚೆನ್ನಾಗಿ ಮಾಡ್ದ. ಸಂತೋಷ್ ತುಕಾಲಿ ಇಬ್ರೇ ಮಾತ್ರ ಅವ್ರದ್ದು ಬಿಗ್ ಬಾಸ್ ಗೆ. ತುಕಾಲಿ ಆಟ ನಮ್ಗೆ ಇಷ್ಟ ಆಗಿಲ್ಲ ಅಷ್ಟೇ. ತುಕಾಲಿ ಆಟ ಆಡ್ತಾವ್ನೆ. ತುಕಾಲಿ ಆಟನೇ ಆಡ್ದ. ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ನ ಈ ಸಲ ವಿನ್ ಆಗೋದು ಕಾರ್ತಿಕ್. ಸಂಗೀತ ಇಷ್ಟೊತ್ತವರೆಗೂ ಕಾರ್ತಿಕ್ ಅಂತ ಹೇಳ್ತಿದ್ದಾನೆ, ಈಗ ಸಂಗೀತ. ಕಾರ್ತಿಕ್ ಗೆದ್ರನು ಖುಷಿ ಐತೆ, ಸಂಗೀತ ಗೆದ್ರನು ಖುಷಿ ಐತೆ. ಡೇ ಒನ್ ಇಂದ ಅವ್ರದ್ದು ಇಬ್ರದು ಇರೋ ಫ್ರೆಂಡ್ಶಿಪ್ ಗೆಗೋಸ್ಕರ ಬೆಲೆ ಕೊಡ್ತಾ ಇದೀವಿ. ಅವರು ಇವತ್ತಿಗೂ ಒಂದಾಗ್ಬೇಕಂತ ನಮ್ಗೆ ಆಸೆ. ಸಂಗೀತ ಗೆದ್ರುನು ಕಾರ್ತಿಕ್ ಗೆದ್ರುನು ನಮ್ಗೆ ಇಬ್ರು ಗೆದ್ರು, ಇಬ್ರಲ್ಲಿ ಯಾರು ಗೆದ್ರುನು ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿನಗೆ ಹೇಳಪ್ಪ, ಇಬ್ರು ಗೆಲ್ಬೇಕು ಒಬ್ರೇ ಗೆಲ್ಬೇಕು, ಬಿಗ್ ಬಾಸ್ ಟ್ರೋಫಿ ಇರೋದು ಒಂದು. ಆ ಟಾಪ್ 2 ಬರಲಿಲ್ಲ ಅಂದ್ರೆ ಭಾರಿ ಖುಷಿ ಆಯ್ತದೆ. ಕಾರ್ತಿಕ್ ಬರ್ಬೇಕು, ಸಂಗೀತ ಬರ್ಬಾರ್ದು, ಕಾರ್ತಿಕ್ ಗೆಲ್ಬೇಕು. ಅವ್ರು ಹೇಳಿದ್ರಲ್ಲ, ವಿನಯ್ ಮತ್ತು ಕಾರ್ತಿಕ್ ಇಬ್ರು 2 ಕೈಲಿ ಅವ್ರಿದ್ರು ಖುಷಿ ಆಯ್ತದೆ. ಬಟ್ ಕಾರ್ತಿಕ್ ಗೆಲ್ಬೇಕು. ಈಗ ಮನುಷ್ಯ ಅಂದ್ಮೇಲೆ 2 ಹೆಜ್ಜೆನೂ ಒಂದೇ ಸರಿ ಹಾಕಕ್ಕಾಗಲ್ಲ. ಒಂದ್ ಹೆಜ್ಜೆ ಹಿಂದೆ, ಒಂದ್ ಹೆಜ್ಜೆ ಮುಂದೆ ಹಾಕ್ಲೇಬೇಕು. ಇಂಥ ಸಂದರ್ಭದಲ್ಲಿ ಕಾರ್ತಿಕ್ ಗೆಲ್ಬೇಕು. ಯಾಕಂದ್ರೆ 15 ವಾರದಿಂದನೂ ಎಫಿಷಿಯಂಟ್ ಆಗಿ ಆಡಿರೋದಂದ್ರೆ ಕಾರ್ತಿಕ್ ಒಬ್ನೇನೆ. ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಒಂದು ಗೇಮ್ ಆಗ್ಲಿ, ಪ್ರತಿ ಒಂದಕ್ಕೂ ಕಾರ್ತಿಕ್ ಒಂದು ಕೊಡುಗೆ ತುಂಬಾನೇ ಇದೆ. ದಯವಿಟ್ಟು ಎಲ್ರು ಕಾರ್ತಿಕ್ ಸಪೋರ್ಟ್ ಮಾಡಿ, ಕಾರ್ತಿಕ್ ನೇ ವಿನ್ ಮಾಡಿಸಿ. ಯಾಕಂದ್ರೆ ಕಾರ್ತಿಕ್ ನ ತುಂಬಾ ಬಳಸ್ಕೊಂಡಿರೋರು ಇದಾರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಎಲ್ರು ಬಳಸ್ಕೊಂಡಿದ್ದಾರೆ, ಸಮಯಕ್ಕೆ ತಕ್ಕಂಗ್ ಬಳಸ್ಕೊಂಡಿದ್ದಾರೆ. ನೋಡಿರೋರು ಎಪಿಸೋಡ್ ನೋಡಿರೋರ್ಗೆ ಅರ್ಥ ಆಗುತ್ತೆ ಯಾರ್ಯಾರನ್ನ ಬಳಸ್ಕೊಂಡಿದ್ದಾರೆ ಅಂತ. ದಯವಿಟ್ಟು ಕಾರ್ತಿಕ್ ಸಪೋರ್ಟ್ ಮಾಡಿ. ಆಯ್ತು, ಸರಿ. ಲಾಸ್ಟ್ ಕ್ವಶನ್ ಗಳು ಕೇಳ್ತೀನಿ. ಲಾಸ್ಟ್, ಯಾರು ಗೆಲ್ಬಾರ್ದು? ಯಾರ್ ಗೆಲ್ಬಾರ್ದು ಅಂತ ನಮ್ಗೆ ಸಂಗೀತ ಗೆಲ್ಬಾರ್ದು. ಡೌ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದವಳೆ, ಬೇರೆಯವ್ರನ್ನ ತುಳ್ಕೊಂಡು ಮೆಟ್ಲು ತರ ಮಾಡ್ಕೊಂಡು ಇಲ್ಲಿ ಗಂಟೆ. ಪ್ರತಾಪ್ ಗೆದ್ರು ನಮ್ಗೇನ್ ಬೇಜಾರಿಲ್ಲ, ಬಟ್ ಸಂಗೀತ ಗೆಲ್ಬಾರ್ದು. ಬಡವ್ರ ಮಕ್ಕಳನ್ನ ಬೆಳ್ಸಿ ಅಷ್ಟೇ. ಬಡವ್ರ ಮಕ್ಳು ಗೆಲ್ಬೇಕು, ಬೆಳಿಬೇಕು. ಸಂಗೀತ ಗೆಲ್ಬಾರ್ದು. ಯಾಕಂದ್ರೆ ಡೇ 1 ಇಂದ ನಾನು ನೋಡಿರೋ ಪ್ರಕಾರ ಯಾರನ್ನೇ ಆಗ್ಲಿ ಒಂದ್ ಟೀಮ್ ಅಲ್ಲಿ ಇದ್ದು ವಿನಯ್ ಟೀಮ್ ಗೆ ಸಪೋರ್ಟ್ ಮಾಡಿದ್ಲು. ಒಂದ್ ಟೀಮ್ ಅಂತ ಬಂದಾದ್ಮೇಲೆ ಆ ಟೀಮ್ ಗೆ ನಿಯತ್ತಾಗಿರ್ಬೇಕು. ಆದ್ರೆ ಸಂಗೀತ ಕೆಲಸ ಮಾಡ್ಲಿಲ್ಲ. ಅದು ಟೀಮ್ ಅಂತ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಅದು ನಮ್ಮ ಮನೆ ಅಲ್ಲ. ಇಲ್ಲ, ಅದು ತಪ್ಪು. ಅದೇನೇ ಇರ್ಲಿ, 50 ದಿನ ಅವರು ನಿಜವಾಗ್ಲೂ ಕರ್ನಾಟಕದ ಕ್ರಶ್ ಆಗಿದ್ರು. ಎಲ್ಲಾರ್ಗು ಮನೆ ಮಾತು ಆಗಿದ್ರು. ನಮಗೂ ತುಂಬಾ ಇಷ್ಟ ಆಗಿದ್ರು. 50 ದಿನ ಏನ್ ಆಡೋರಲ್ಲ ಅವರು, ಕ್ರಶ್ ಅಲ್ಲ, JCB ಆಗೋಗ್ಬಿಟ್ರು. ಬರೀ ಹೊಡೆಯೋ ಕೆಲ್ಸನೇ ಮಾಡಿದ್ರು. ಅವ್ರ ಗುಂಪಿಗೆ ಹೋದ್ರು, ಇವ್ರ ಗುಂಪಿಗೆ ಹೋದ್ರು, ಬರೀ ತುಳ್ಕೊಂಡೇ ಬೆಳೆದ್ರು. ಹೇಳ್ತಾರೆ ಗೊತ್ತಾ, 6 ಕೊಟ್ರೆ ಅಕ್ಕ ಕೊಟ್ಟೆ, 3 ಕೊಟ್ಟೆ ಸೊಸೆ ಕಡೆ ಅಂತ. ಆತರ ಸಂಗೀತಂದು ಮೈಂಡ್. ಒಂದ್ ಗ್ರೂಪ್ ಅಲ್ಲಿ ಸಂಗೀತ ಸೋಲ್ಬೇಕು, ಕಾರ್ತಿಕ್ ಗೆಲ್ಬೇಕು. ಜೈ ಕಾರ್ತಿಕ್, ಜೈ ಕಾರ್ತಿಕ್, ಜೈ ಕಾರ್ತಿಕ್. ಒಂದ್ ಗ್ರೂಪ್ ಜೈ ಕಾರ್ತಿಕ್, ಜೈ ಕಾರ್ತಿಕ್, ಹೋಗ ಸಮಾಧಾನ. ವೋಟ್ ಫಾರ್ ಸಂಗೀತ, ವೋಟ್ ಫಾರ್ ಕಾರ್ತಿಕ್. ಸಂಗೀತ. ಇನ್ನೇನು ಕೆಲವೇ ದಿನಗಳಿದೆ. ಸೊ ಫೈನಲಿಸ್ಟ್ ಯಾರು ಆಗ್ತಾರೆ ಅಂತ ಈಗ ಕೇಳಿದ್ರಲ್ಲ, ಎಲ್ಲರೂ ಕಾರ್ತಿಕ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾವ್ರೆ. ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಯಾರು ವಿನ್ ಆಗ್ತಾರೆ ಅಂತ. ಅವಾಗ ಬಂದ್ಬಿಟ್ಟು ಇವ್ರ ಹತ್ರನೇ ಒಪಿನಿಯನ್, ಗೆದ್ದಿದೆ ಖುಷಿ ಆಯ್ತಾ ಇಲ್ಲ, ಯಾರು ಗೆದ್ರು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.